ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಪ್ಯಾರಿಸ್ ಒಲಿಂಪಿಕ್ 2024 ಬಗ್ಗೆ ತಿಳಿಯೋಣ. ಈ ವಿಡಿಯೋ ಎಲ್ಲ ಎಕ್ಸಾಮ್ಗಳಿಗೂ ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ಸ್ಪೆಷಲ್ ಆಗಿ RPF, SSC CGL, SSC MTS ಈ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಯಾರಿಸ್ ಒಲಿಂಪಿಕ್ 2024 ಬಗ್ಗೆ ತಿಳಿಯೋಕ್ಕಿಂತ ಮುಂಚೆ ಒಲಿಂಪಿಕ್ನ ಇತಿಹಾಸದ ಬಗ್ಗೆ ಸ್ವಲ್ಪ ನೋಡೋಣ. IOC ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ, ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಂತ. ಇದು ಸ್ಥಾಪನೆಯಾಗಿದ್ದು 1894 ಜೂನ್ 23. ತುಂಬ ಸಲ ಎಕ್ಸಾಮಲ್ಲಿ ಇದನ್ನು ಕೇಳಿದರೆ ನೆನ್ಪಿಟ್ಕೊಳ್ಳಿ. ಈ IOCಯ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡಿನ ಲೋಸನ್ನೆಯಲ್ಲಿದೆ. ಒಲಿಂಪಿಕ್ ಕ್ರೀಡಾಕೂಟ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ IOCಯ ಪ್ರಸ್ತುತ ಅಧ್ಯಕ್ಷರು ಥಾಮಸ್ ಬಾಚ್. ಈ ಎಲ್ಲ ಪಾಯಿಂಟ್ಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ನೋಡಿ, ಮೊದಲ ಬಾರಿಗೆ ಆಧುನಿಕ ಒಲಿಂಪಿಕ್ ನಡೆದ ವರ್ಷ 1896. ಅದು ನಡೆದಿದ್ದು ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. IOC ಸ್ಥಾಪನೆ ಆಗಿದ್ದು 1894ರಲ್ಲಿ, ಆದರೆ ಒಲಿಂಪಿಕ್ ಕ್ರೀಡಾಕೂಟ ನಡೆದಿದ್ದು 1896ರಲ್ಲಿ. ಈ ಒಲಿಂಪಿಕ್ನಲ್ಲಿ ಮೊದಲ ಬಾರಿ ಭಾರತ ಭಾಗವಹಿಸಿದ್ದು 1900ರಲ್ಲಿ ಫ್ರಾನ್ಸ್ನ ಪ್ಯಾರಿಸ್ ನಗರದಲ್ಲಿ ನಡೆದ ಒಲಿಂಪಿಕ್ನಲ್ಲಿ. ಎಕ್ಸಾಮಲ್ಲಿ ಕೇಳ್ತಾರೆ, ಭಾರತ ಒಲಿಂಪಿಕ್ ಸೇರಿದ್ದು ಯಾವಾಗ ಅಂತ. ಆಗ ನಿಮ್ಮ ಆನ್ಸರ್ 1900 ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ಈ ಒಲಿಂಪಿಕ್ಗಳಲ್ಲಿ ಮೊದಲ ಬಾರಿಗೆ ಪದಕ ಗೆದ್ದ ಭಾರತೀಯ KD ಜಾಧವ್. ಇವರು ಕುಸ್ತಿಪಟು. ಇವರು 1952ರಲ್ಲಿ ಕೆನಡಾ ದೇಶದ ಹೆಲೆನ್ಸಿ ನಗರದಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ. ಹಾಗೆ ಮೊದಲ ಬಾರಿ ಒಲಿಂಪಿಕ್ ಪದಕ ಗೆದ್ದ ಭಾರತೀಯ ಮಹಿಳೆ ಕರ್ಣನ್ ಮಲ್ಲೇಶ್ವರಿ. ವೇಟ್ ಲಿಫ್ಟಿಂಗ್ನಲ್ಲಿ ಅಂದರೆ ಭಾರ ಎತ್ತುವಿಕೆಯಲ್ಲಿ ಕಂಚಿನ ಪದಕವನ್ನು ಗೆಲ್ತಾರೆ. ನೆಕ್ಸ್ಟ್, ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ವ್ಯಕ್ತಿ ಅಭಿನವ್ ಬಿಂದ್ರಾ. ಶೂಟಿಂಗ್ನಲ್ಲಿ 2008ರಲ್ಲಿ ಚೀನಾದ ಬೀಜಿಂಗ್ನಲ್ಲಿ ನಡೆದ ಒಲಿಂಪಿಕ್ನಲ್ಲಿ ಇವರು ಚಿನ್ನದ ಪದಕವನ್ನು ಗೆಲ್ತಾರೆ. ಎಕ್ಸಾಮಲ್ಲಿ ಕೇಳ್ತಾರೆ, ಅಭಿನವ್ ಬಿಂದ್ರಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಆಗ ನೀವು ಶೂಟಿಂಗ್ ಅಂತ ಆನ್ಸರ್ ಮಾಡಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಈ ಆಧುನಿಕ ಒಲಿಂಪಿಕ್ನ ಪಿತಾಮಹ ಪಿಯರೆ ಬ್ಯಾರಿನ್ ಡಿ ಕುಬರ್ಟಿನ್. ಹಾಗೆ ನೋಡಿ, ಮೊದಲು ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ಪಡೆದ ರಾಷ್ಟ್ರ ಅಮೇರಿಕಾದ ಜೇಮ್ಸ್ ಕೊಲೋನಿರವರು ಟ್ರಿಪಲ್ ಜಂಪ್ನಲ್ಲಿ ಚಿನ್ನದ ಪದಕವನ್ನು ತಂದುಕೊಡ್ತಾರೆ. ಇದಿಷ್ಟು ಒಲಿಂಪಿಕ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಪಾಯಿಂಟ್ಗಳು. ಎಕ್ಸಾಮಲ್ಲಿ ಕೇಳ್ತಾರೆ, ಸೊ ನೆನ್ಪಿಟ್ಕೊಳ್ಳಿ. ಹಾಗೆ ಇವೆಲ್ಲವನ್ನು ನೋಟ್ ಮಾಡ್ಕೊಳ್ಳಿ. ಈಗ ನಾವು 2024ರ ಪ್ಯಾರಿಸ್ ಒಲಿಂಪಿಕ್ನ ಬಗ್ಗೆ ತಿಳಿಯೋಣ. ನೋಡಿ, 2024ರ ಪ್ಯಾರಿಸ್ ಒಲಿಂಪಿಕ್ 33ನೇ ಆವೃತ್ತಿಯದ್ದು. ಈ 33ನೇ ಆವೃತ್ತಿ ನಡೆದ ಸ್ಥಳ ಫ್ರಾನ್ಸ್ನ ಪ್ಯಾರಿಸ್ ನಗರದಲ್ಲಿ. ಈ ಒಲಿಂಪಿಕನ್ನು ಸೇರಿಸಿಕೊಂಡು ಫ್ರಾನ್ಸ್ನಲ್ಲಿ ಒಟ್ಟು 3 ಬಾರಿ ಒಲಿಂಪಿಕ್ ನಡೆದಿದೆ. 2024ರ ಪ್ಯಾರಿಸ್ ಒಲಿಂಪಿಕ್ ಜುಲೈ 24ರಿಂದ 11 ಆಗಸ್ಟ್ವರೆಗೂ ನಡೆದಿದೆ. ಈ ಒಲಿಂಪಿಕನ್ನು ಉದ್ಘಾಟಿಸಿದವರು ಫ್ರಾನ್ಸ್ನ ಅಧ್ಯಕ್ಷರಾದ ಇಮ್ಯಾನ್ಯುಯಲ್ ಮ್ಯಾಕ್ರನ್. ನೆಕ್ಸ್ಟ್, ಪ್ಯಾರಿಸ್ ಒಲಿಂಪಿಕ್ 2024ರ ಮ್ಯಾಸ್ಕೆಂಟ್ ಪಿಜೆನ್ ಕ್ಯಾಪ್. ಈ 2024ರಲ್ಲಿ ಅತ್ಯಧಿಕ ಪದಕ ಗೆದ್ದ ದೇಶ ಅಮೇರಿಕ. 40 ಚಿನ್ನ, 44 ಬೆಳ್ಳಿ, 42 ಕಂಚು, ಒಟ್ಟು 126 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಅಮೆರಿಕ ಮೊದಲನೇ ಸ್ಥಾನ, ಚೀನಾ 2ನೇ ಸ್ಥಾನ, 3ನೇ ಸ್ಥಾನ ಜಪಾನ್, 4ನೇ ಸ್ಥಾನ ಆಸ್ಟ್ರೇಲಿಯಾ. ನಮ್ಮ ಭಾರತ 71ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಈ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಒಟ್ಟು 206 ದೇಶಗಳು ಭಾಗವಹಿಸಿದ್ದು. ಈ 206 ದೇಶಗಳಿಂದ 10,714 ಕ್ರೀಡಾಪಟುಗಳು ಈ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾಗವಹಿಸಿದರು. ಈ ಪ್ಯಾರಿಸ್ ಒಲಿಂಪಿಕ್ನಲ್ಲಿ 4 ಹೊಸ ಆಟಗಳನ್ನು ಅಳವಡಿಸಿಕೊಳ್ಳಲಾಯಿತು. ಅದು ಯಾವುದಾದ್ರು ಅಂತ ನೋಡೋದಾದರೆ, ಮೊದಲನೇದು ಸ್ಕೇಟ್ ಬೋರ್ಡ್, 2ನೇದು ಸರ್ಫಿಂಗ್, 3ನೇದು ಕ್ಲೈಂಬಿಂಗ್, 4ನೇದು ಬ್ರೇಕಿಂಗ್. ಇದನ್ನು ಕೇಳುವಂಥ ಚಾನ್ಸ್ ತುಂಬಾ ಇದೆ ಎಕ್ಸಾಮ್ನಲ್ಲಿ, ನೆನ್ಪಿಟ್ಕೊಳ್ಳಿ. ಈಗ ನಾವು 2024ರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ನಮ್ಮ ಭಾರತದ ಸಾಧನೆಯನ್ನು ನೋಡೋಣ. ನೋಡಿ, ಪ್ಯಾರಿಸ್ ಒಲಿಂಪಿಕ್ 2024ರಲ್ಲಿ ಭಾರತ ತಂಡದ ಚೀಫ್ ಡಿ ಫ್ರಾನ್ಸ್ ಆಗಿ ನೇಮಕಗೊಂಡವರು ಗಗನ್ ನಾರಂಗ್. ಹಾಗೆ ಭಾರತ ತಂಡದ ಜ್ಯೋತಿಧಾರಕ ಅಥವಾ ಟಾರ್ಚ್ ಬೇರರ್ ಆದವರು ಅಭಿನವ್ ಬಿಂದ್ರಾರವರಿಗೆ ಇತ್ತೀಚೆಗೆ ಒಲಿಂಪಿಕ್ ಆರ್ಡರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಒಲಿಂಪಿಕ್ ಆರ್ಡರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಅಭಿನವ್ ಬಿಂದ್ರಾರವರು ಪಾತ್ರರಾಗಿದ್ದಾರೆ. ಈ ಅಭಿನವ್ ಬಿಂದ್ರಾರವರು ಶೂಟಿಂಗ್ ಗೇಮ್ನ ಕ್ರೀಡಾಪಟು ಆಗಿದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ನೋಡಿ, ಈ ಪ್ಯಾರಿಸ್ ಒಲಿಂಪಿಕ್ 2024ರಲ್ಲಿ ನಮ್ಮ ಭಾರತದಿಂದ 117 ಕ್ರೀಡಾಪಟುಗಳು ಭಾಗವಹಿಸಿದರು. ಅದರಲ್ಲಿ 70 ಪುರುಷರು, 47 ಮಹಿಳೆಯರು. ಈ 117 ಕ್ರೀಡಾಪಟುಗಳು 16 ಆಟಗಳಲ್ಲಿ ಭಾಗವಹಿಸಿದರು. ಪ್ಯಾರಿಸ್ ಒಲಿಂಪಿಕ್ನಲ್ಲಿ ನಮ್ಮ ಭಾರತದ ಸ್ಥಾನ 71ನೇದು.
ಈ ಒಲಿಂಪಿಕ್ನಲ್ಲಿ ನಾವು 1 ಬೆಳ್ಳಿ 5 ಕಂಚು ಒಟ್ಟು 6 ಪದಕಗಳನ್ನು ಪಡ್ಕೊಂಡಿದ್ದೇವೆ. ಈ 6 ಪದಕಗಳನ್ನು ಯಾರ್ಯಾರು ಪಡೆದಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಮನು ಭಾಕರ್ ಅವರು 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ. ಇವರು ನಮ್ಮ ಭಾರತ ದೇಶದ ಹರಿಯಾಣ ರಾಜ್ಯದವರು. ಇವರು ಪ್ಯಾರಿಸ್ ಒಲಿಂಪಿಕ್ 2024ರಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟ ಕ್ರೀಡಾಪಟು ಆಗಿದ್ದಾರೆ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇದಾಗಿ ಮನು ಭಾಕರ್ ಮತ್ತು ಸರ್ಬೇಜ್ ಸಿಂಗ್. ಇವರು ಮಿಶ್ರ 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಗೇಮ್ನಲ್ಲಿ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಟ್ಟಿದ್ದಾರೆ. ಈ ಮೂಲಕ ಮನು ಭಾಕರ್ ಅವರು ಒಂದೇ ಒಲಿಂಪಿಕ್ನಲ್ಲಿ 2 ಪದಕ ಗೆದ್ದ ಮೊದಲ ಮಹಿಳಾ ಭಾರತೀಯ ಆಟಗಾರರಾಗಿದ್ದಾರೆ. ನೆಕ್ಸ್ಟ್ ಮೂರನೇದಾಗಿ ಸ್ವಪ್ನಿಲ್ ಕುಸಾಲೆ. ಈ ಸ್ವಪ್ನಿಲ್ ಕುಸಾಲೆ ಅವರು ಪುರುಷರ 50 ಮೀಟರ್ ಶೂಟಿಂಗ್ ಗೇಮ್ನಲ್ಲಿ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಟ್ಟಿದ್ದಾರೆ. ನೆಕ್ಸ್ಟ್ ನಾಲ್ಕನೇದಾಗಿ ಅಮನ್ ಶೆರಾವತ್. ಇವರು ಕುಸ್ತಿಯಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಐದನೇದಾಗಿ ಭಾರತದ ಹಾಕಿ ತಂಡ ಕೂಡ ಕಂಚಿನ ಪದಕವನ್ನು ಗೆದ್ದಿದೆ. ನೆಕ್ಸ್ಟ್ ಆರನೇದಾಗಿ ನೀರಜ್ ಚೋಪ್ರಾರವರು ಜಾವ್ಲಿನ್ ಥ್ರೋನಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ದಾರೆ. ಹಾಗೆ ನೋಡಿ, ನೀರಜ್ ಚೋಪ್ರಾರವರು 89.45 ಮೀಟರ್ ಜಾವ್ಲಿನನ್ನು ಎಸೆದಿದ್ದಾರೆ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಈಗ ನಾನು ಕೆಲವು ವಿಶೇಷ ಪಾಯಿಂಟ್ಗಳನ್ನು ಹೇಳ್ತೀನಿ, ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇಂಡಿಯಾಸ್ ಮೋಸ್ಟ್ ಸಕ್ಸಸ್ಫುಲ್ ಅಥ್ಲೀಟ್ ಇನ್ ಒಲಿಂಪಿಕ್ ಹಿಸ್ಟ್ರಿ ನೀರಜ್ ಚೋಪ್ರಾ. ನೆಕ್ಸ್ಟ್ ಪಾಯಿಂಟ್, ಭಾರತದ ಕಿರಿಯ ವಯಸ್ಸಿನ ಪದಕ ಗೆದ್ದ ಕ್ರೀಡಾಪಟು ಅಮನ್ ಶೆರಾವತ್. ನೆಕ್ಸ್ಟ್ ಪಾಯಿಂಟ್, ಪ್ಯಾರಿಸ್ ಒಲಿಂಪಿಕ್ 2024ರಲ್ಲಿ ಭಾರತದಿಂದ ಭಾಗವಹಿಸಿದ ಹಿರಿಯ ವಯಸ್ಸಿನ ಕ್ರೀಡಾಪಟು ರೋಹನ್ ಬೋಪಣ್ಣ. ಈ ರೋಹನ್ ಬೋಪಣ್ಣನವರು ಒಲಿಂಪಿಕ್ಗೆ ವಿದಾಯವನ್ನು ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಪ್ಯಾರಿಸ್ ಒಲಿಂಪಿಕ್ 2024ರಲ್ಲಿ ಭಾರತದಿಂದ ಭಾಗವಹಿಸಿದ ಅತ್ಯಂತ ಕಿರಿಯ ವಯಸ್ಸಿನ ಕ್ರೀಡಾಪಟು ದೀನಿಧಿ ದೇಸಿಂಗ್. ನೆಕ್ಸ್ಟ್ ಪಾಯಿಂಟ್, ಪುರುಷರ ಬ್ಯಾಡ್ಮಿಂಟನ್ನಲ್ಲಿ ಸೆಮಿಫೈನಲ್ಗೆ ತಲುಪಿದ ಮೊದಲ ಭಾರತದ ಆಟಗಾರ ಲಕ್ಷ್ಯ ಸೇನ್. ನೆಕ್ಸ್ಟ್ ಪಾಯಿಂಟ್, ಟೆನ್ನಿಸ್ನಲ್ಲಿ ಫ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ ಮೊದಲ ಭಾರತ ಆಟಗಾರ್ತಿ ಮಣಿಕಾ ಬಾತ್ರಾ. ನೆಕ್ಸ್ಟ್ ಪಾಯಿಂಟ್, ಕುಸ್ತಿಗೆ ಸಂಬಂಧಿಸಿದ ವಿನೇಶ್ ಫೋಗಾಟ್ರವರು 2024ರ ಪ್ಯಾರಿಸ್ ಒಲಿಂಪಿಕ್ನಿಂದ ಅನರ್ಹಗೊಂಡಿದ್ದಾರೆ. ಹಾಗೆ ವಿನೇಶ್ ಫೋಗಾಟ್ರವರು ಒಲಿಂಪಿಕ್ಗೆ ವಿದಾಯವನ್ನು ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, 300 ಮೀಟರ್ ರನ್ನಿಂಗ್ನಲ್ಲಿ ಕ್ವಾಲಿಫೈ ಆದ ಆಟಗಾರ ಅವಿನಾಶ್ ಸುಬಲೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 34ನೇ ಒಲಿಂಪಿಕ್ ಕ್ರೀಡಾಕೂಟ ಅಮೇರಿಕಾದ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಗಳು, ಎಕ್ಸಾಮಲ್ಲಿ ಬರ್ತವೆ, ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು 2024ರ ಪ್ಯಾರಿಸ್ ಒಲಿಂಪಿಕ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಮುಖ ಪಾಯಿಂಟ್ಗಳು. ಇವೆಲ್ಲ ಎಕ್ಸಾಮಿಗೆ ಬಂದೇ ಬರುವಂಥ ಪಾಯಿಂಟ್ಗಳು, ಇವೆಲ್ಲವನ್ನು ನೋಟ್ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಈ ವಿಡಿಯೋದ PDF ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ. ನನ್ನ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಹೋಗಿ ಜಾಯ್ನ್ ಆಗಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.